ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತಾವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು ಗುಮ್ಮ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು ನಿನ್ನನ್ನೇ ನೋಡ್ತಾರಮ್ಮ. ಯಾಕೆ ಮೇಡಮ್ ಜಿ ಇಷ್ಟೊಂದು ಸೈಲೆಂಟ್ ಆಗ್ಬಿಟ್ರಿ? ಏನಾದ್ರೂ ಮಾತಾಡಿ. ನೀವೇನ್ ಹೇಳಿ ನನ್ನ ಕರ್ಕೊಂಡ್ ಬಂದಿದ್ದು? ಏನು ಮಾತಾಡಲ್ಲ ಅಂತ ತಾನೆ? ಹೌದು, ನಿಮಗ್ ಮಾತು ಕೊಟ್ಟಿದ್ದು ನಾನಲ್ಲ ಅಲ್ವಾ? ವಾಟ್? ಅಂದ್ರೆ ಮಾತಾಡಲ್ಲ ಅಂತ ಮಾತು ಕೊಟ್ಟಿದ್ದು ವಿರಾಟ್, ನಾನೀಗ ದಿಲ್ಜಿತ್. ನಿಮ್ಗಲ್ಲೇ ಹೇಳ್ದೆ ಅಲ್ವಾ, ನಿಮ್ಗೆ ವಿರಾಟ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ದಿಲ್ಜಿತ್ ಜೊತೆ ಮಾತಾಡ್ಬೋದು ಅಂತ. ನನಗೆ ಇಬ್ರು ಇಷ್ಟ ಇಲ್ಲ. ಹಾಗಾದ್ರೆ ದಿಲ್ಜಿತ್ ಮಾತಾಡ್ತಾನೆ ಅಷ್ಟೇ. ಅವನ್ ನಿಮ್ಗೆ ಮಾತು ಕೊಟ್ಟಿಲ್ಲ ಅಲ್ವಾ ಮಾತಾಡಲ್ಲ ಅಂತ? ವಿರಾಟ್ ಕಾರ್ ನಿಲ್ಸಿ ಒಂದ್ ನಿಮಿಷ. ವಾವ್, ಅಂದ್ರೆ ನಿಮ್ ವಿರಾಟ್ ಇಷ್ಟನಾ? ಅವನ್ ಜೊತೆ ಮಾತಾಡ್ತೀರಾ? ನಿಮ್ ತಲೆ, ಅಲ್ಲಿ ಯಾವ್ದೋ ಮಗು ಕುತ್ಕೊಂಡು ಅಳ್ತಾ ಇದೆ, ಅದಕ್ಕೆ ನಿಲ್ಸಕ್ ಹೇಳ್ದೆ. ಒಂದ್ ನಿಮಿಷ. ಏನಾಯ್ತು? ನೀವ್ ಇಳಿಬೇಡಿ. ಯಾಕೆ? ಯಾರು ಇಲ್ದೇ ಇರೋ ಜಾಗದಲ್ಲಿ ಈ ತರ ಮಕ್ಕಳನ್ನಿಟ್ಟು ನಾವ್ ಇಳ್ದಿದ ತಕ್ಷಣ ರಾಬರಿ ಮಾಡ್ತಾರೆ. ಇದೆಲ್ಲ ಅವ್ರ ಟೆಕ್ನಿಕ್. ಲಾಸ್ಟ್ ಟೈಮ್ ಆ ಇನ್ಸಿಡೆಂಟ್ ಮರ್ತ್ಬಿಟ್ರ? ಇದೇ ತರ ಒಬ್ಳು ಪ್ರೆಗ್ನೆಂಟ್ ಲೇಡಿ ಅಡ್ಡ ಬಂದು ಸ್ಪ್ರೇ ಹೊಡೆದು ಕಿಡ್ನಾಪ್ ಮಾಡಿದ್ದು. ಎಡವಿ ಜಾಗದಲ್ಲಿ ಮತ್ತೆ ಮತ್ತೆ ಎಡವು ಬೀಳೋದು ಫೂಲಿಶ್ನೆಸ್ ಆಗುತ್ತೆ. ಹೌದಲ್ವಾ? ಆದ್ರೂ ಆ ಮಗು ಅಳ್ತಿರೋದನ್ನ ನೋಡಕ್ ಆಗ್ತಿಲ್ಲ. ಹೌದು, ನನಗೂ ಫೀಲ್ ಆಗ್ತಾ ಇದೆ. ನಮ್ಗೆ ಫೀಲ್ ಆಗ್ಲಿ ಅಂತಾನೆ ಈ ತರ ಗಿಮಿಕ್ ಮಾಡೋದು. ಈಗ ಏನ್ ಮಾಡೋದು ಅಂತೀರಾ? ನೀವ್ ಹೇಳ್ದ ಹಾಗೆ ಆ ಮಗುನ ನೋಡ್ತಾ ಇದ್ರೆ ಬಿಟ್ಟು ಹೋಗಕ್ ಮನ್ಸು ಬರ್ತಾ ಇಲ್ಲ. ಸರಿ, ರಿಸ್ಕ್ ಆದ್ರೂ ಪರವಾಗಿಲ್ಲ, ಆ ಮಗುನ ಹೋಗಿ ಮಾತಾಡ್ಸೋಣ ಬನ್ನಿ. ನನಗೂ ಹಾಗೆ ಅನಿಸ್ತಿದೆ. ಅವತ್ತಿನ ಇನ್ಸಿಡೆಂಟ್ ನೆನೆಸ್ಕೊಂಡು ಭಯದಲ್ಲಿ ಆ ಮಗುನ ಬಿಟ್ಟು ಹೋಗೋದು ತಪ್ಪಾಗತ್ತೆ. ಅಕಸ್ಮಾತ್ ಆ ಮಗು ನಿಜವಾಗ್ಲೂ ತೊಂದ್ರೆಲಿದ್ರೆ? ಸರಿ, ಧೈರ್ಯ ಮಾಡಿ ಆ ಮಗು ಹತ್ರ ಹೋಗಿ ಬಿಡೋಣ.